ಮೈಸೂರಿನಲ್ಲಿ ಹಾಗಾದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆದ್ರೆ ರಾಜಕೀಯ ಲೆಕ್ಕಾಚಾರಗಳು ಹೇಗೆ ಬದಲಾಗುತ್ತೆ? ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ? ಯದುವೀರ್ ಬಿಜೆಪಿ ಅಭ್ಯರ್ಥಿ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲೂ ಕೂಡ ಬದಲಾವಣೆಗಳಾಗುತ್ತಾ? ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಬಿಜೆಪಿಯ ಪ್ರಯೋಗಕ್ಕೆ ಕಾಂಗ್ರೆಸ್ನ ಕೌಂಟರ್ ಸ್ಟ್ರಾಟಜಿ ಏನು? ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ಈಗಲೂ ಸೂಕ್ತ ಅಭ್ಯರ್ಥಿಯನ್ನ ಅಂತಿಮಗೊಳಿಸುವಂತಹ ಕಸರತ್ತನ್ನು ನಡೆಸ್ತಾ ಇದೆ. ಬಿಜೆಪಿಯಲ್ಲಿ ಆಂತರಿಕ ಬೆಳವಣಿಗೆಗೆ ಕಾದು ನೋಡುವಂತಹ ತಂತ್ರಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದಂಗೆ ಕಾಣಿಸ್ತಾ ಇದೆ. ವೇಟ್ ಅಂಡ್ ವಾಚ್, ಸ್ಲೋ ಅಂಡ್ ಸ್ಟಡಿ ಅನ್ನುವಂತಹ ಒಂದು ಮೂವ್ ಅನ್ನ ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲಿ ಅನುಸರಿಸ್ತಾ ಇರೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಪ್ರತಿಷ್ಠಿತ ಕ್ಷೇತ್ರ, ಹಲವು ರಾಜಕೀಯ ಅಚ್ಚರಿಗಳಿಗೆ ಕಾರಣ ಆದಂತಹ ಕ್ಷೇತ್ರ ಕೂಡ ಹೌದು. ಹೀಗಾಗಿ ಅವ್ರು ಯಾವ ಅಭ್ಯರ್ಥಿಯನ್ನ ಫೀಲ್ಡ್ ಮಾಡ್ತಾರೆ ಅಂತ ನೋಡಿಕೊಂಡು ನಂತರ ತಮ್ಮ ಸ್ಟ್ರಾಟಜಿ ಏನು ಅನ್ನೋದನ್ನ ಯೋಚನೆ ಮಾಡೋಣ ಅನ್ನೋ ಹಂತಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ದ್ವಂದ್ವ ಕಾಂಗ್ರೆಸ್ ನಾಯಕರಲ್ಲಿ ಕೂಡ ಇದೆ. ಇಷ್ಟು ದಿನ ಅಲ್ಲಿ ಜಾತಿ ಸಮೀಕರಣದ ವಿಚಾರದಲ್ಲಿ ಒಕ್ಕಲಿಗ ವರ್ಸಸ್ ಕುರುಬ ಕ್ಯಾಂಡಿಡೇಟ್ ಅನ್ನೋ ರೀತಿ ಫೀಲ್ಡ್ ಆಗ್ತಾ ಬರ್ತಾ ಇತ್ತು. ಈಗ ಹೇಗೆ ಸಕ್ಸಸ್ ನ ಚಾನ್ಸಸ್ ಯಾವುದಕ್ಕೆ ಇಲ್ಲಿ ನಾವು ಮಾಡಬೇಕು ಅಂತ 108 ಲೆಕ್ಕಾಚಾರಗಳಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಕಾಂಗ್ರೆಸ್ನ ಸ್ಟ್ರಾಟಜಿ ಹೇಗೆ ಬದಲಾಗುತ್ತೆ? ಕಾದು ನೋಡುವಂತಹ ತಂತ್ರನ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ರೀತಿನ ಈಗ ಫಾರ್ಮುಲಾ ಕಾಂಗ್ರೆಸ್ ಹೇಗೆ ಅಂತ? ಮಮತಾ, ಖಂಡಿತ ಹೌದು. ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ಗೆ ಅಧಿಕೃತವಾಗಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಫೈನಲ್ ಆಗಿಲ್ಲ. 3-4 ಹೆಸರುಗಳನ್ನ ಇಟ್ಕೊಂಡು ಅದರಲ್ಲಿ ಯಾರು ಸೂಕ್ತ ಅನ್ನುವಂಥದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಬಹುತೇಕ 2ನೇ ಪಟ್ಟಿಯಲ್ಲೂ ಕೂಡ ಕಾಂಗ್ರೆಸ್ನ ಹೆಸರು ಮೈಸೂರಿನ ಮಟ್ಟಿಗೆ ಪ್ರಕಟ ಆಗುವಂಥದ್ದು ಕೂಡ ಅನುಮಾನ ಇದೆ. 3ನೇ ಪಟ್ಟಿಯವರೆಗೂ ಕಾಯೋದಾದ್ರೆ ಅಷ್ಟರೊಳಗೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಆಗಿರುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕುತ್ತಾ ತಪ್ಪುತ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೋಗುತ್ತೆ ಅಧಿಕೃತವಾಗಿ. ಹಾಗಾಗಿ ಕಾಂಗ್ರೆಸ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಅನ್ನುವಂಥದ್ದು. ಯಾಕಂದ್ರೆ ಅಕಸ್ಮಾತ್ ಟಿಕೆಟ್ ಬದಲಾವಣೆ ಆದ್ರೆ, ಯದುವೀರ್ ಅವರಿಗೆ ಟಿಕೆಟ್ ಏನಾದ್ರು ಘೋಷಣೆ ಆದ್ರೆ ಬಿಜೆಪಿಯ ಆಂತರಿಕ ಬೆಳವಣಿಗೆ ಏನು ಮೈಸೂರಲ್ಲಿ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಆ ಬೆಳವಣಿಗೆಯನ್ನು ಕೂಡ ಕಾದು ನೋಡುವ ಟಿಕೆಟ್ ಅನ್ನ ಘೋಷಣೆ ಮಾಡುವಂಥದ್ದು. ಕಾಂಗ್ರೆಸ್ಗೆ ಹೊರಗಿನಿಂದ ಕರೆತರುವಂತಹ ಅಥವಾ ಬೇರೆ ಇನ್ಯಾರು ಬರ್ತಾರೆ ಅನ್ನುವಂಥ ದೊಡ್ಡ ಮಟ್ಟಿನ ನಿರೀಕ್ಷೆ ಇದ್ದಂತೆ ಕಾಣಿಸ್ತಾ ಇಲ್ಲ, ಸದ್ಯದ ಪರಿಸ್ಥಿತಿಗಂತೂ ಕಾಣಿಸ್ತಾ ಇಲ್ಲ. ಹಾಗೆ ಇರುವ 3-4 ಹೆಸರುಗಳಲ್ಲಿ ಯಾರಿಗೆ ಕೊಡಬೇಕನ್ನುವಂಥ ವಿಚಾರದಲ್ಲೇ ಗೊಂದಲ ಇರೋದ್ರಿಂದ ಬಿಜೆಪಿಯ ಬೆಳವಣಿಗೆಯ ಲಾಭ ನಷ್ಟದ ಲೆಕ್ಕಾಚಾರನ ಈಗಲೇ ಹಾಕೋದು ಕಷ್ಟ ಇದೆ ಕಾಂಗ್ರೆಸ್. ಆದ್ರೆ ಟಿಕೆಟ್ ಒಮ್ಮೆ ಘೋಷಣೆ ಆದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿದ್ರೆ ಏನು ಅಥವಾ ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟರೆ ಏನು ಅನ್ನೋದ್ರ ಬಗ್ಗೆ ಅಷ್ಟೇ ಕಾಂಗ್ರೆಸ್ ಚರ್ಚೆ ಮಾಡಬಹುದು. ಈಗ ಆ ಚರ್ಚೆಯ ನಂತರದಲ್ಲಿ ಏನಾದ್ರು ಬಿಜೆಪಿಯಲ್ಲಿ ಆಗುವಂತ ಬೆಳವಣಿಗೆ ಮೇಲೆ ಏನಾದರೂ ಬದಲಾವಣೆಗೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಪರಿಶೀಲಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಮಮತಾ, ಸುಕೇಶ್, ಇದೇ ಕಾರಣಕ್ಕೆ ಹಾಗಾದ್ರೆ ಮೊದಲ ಪಟ್ಟಿಯಲ್ಲಿ ಹಳೆ ಮೈಸೂರು ಭಾಗದ ಮಂಡ್ಯ ಹಾಗೂ ಹಾಸನಕ್ಕೆ ಅಭ್ಯರ್ಥಿ ಯಾರು ಅನ್ನೋದನ್ನ ಹೇಳಿದ್ರು ನಿನ್ನೆ. ಬಟ್ ಮೈಸೂರಿನ ಬಗ್ಗೆ ಅವರು ಸಸ್ಪೆನ್ಸ್ ನ ಇದೇ ಕಾರಣಕ್ಕೆ ಇಟ್ಕೊಂಡಿರೋದು ಅಂತ. ಬಿಜೆಪಿಯಲ್ಲಿ ಆಗೋ ಡೆವಲಪ್ಮೆಂಟ್ ನ ಬೇರೆಗೆ ಫೀಲ್ಡ್ಗೆ ನಾವು ಅಭ್ಯರ್ಥಿನ ಹಾಕಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಅನ್ನೋದಾ ಇದರ ಹಿಂದಿನ ಸ್ಟ್ರಾಟಜಿ? ಮೊದಲ ಪಟ್ಟಿಯಲ್ಲಿ ಮೈಸೂರಿನ ಅಭ್ಯರ್ಥಿ ಘೋಷಣೆ ಮಾಡಲಿಲ್ಲ ಅನ್ನೋದು ಈ ಕಾರಣಕ್ಕೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಮತಾ. ಆದ್ರೆ ಒಂದು ಸ್ಪಷ್ಟ, ಅಲ್ಲಿ ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಒಂದಷ್ಟು ಗೊಂದಲ. ಅಂದ್ರೆ ಯಾರನ್ನ ಅಖಾಡಕ್ಕೆ ಇಳಿಸಿದ್ರೆ ಬೆಟರ್ ಅಂತ. ಯಾಕಂದ್ರೆ ಅದು ಒಂದು ಸ್ಟಾರ್ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಪಾಲಿಗೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಅದು. ತಮ್ಮ ತವರು ಜಿಲ್ಲೆಯಲ್ಲಿ ಸೋತ್ರೆ ಅದು ಮುಖಭಂಗವನ್ನು ಮುಖ್ಯಮಂತ್ರಿಗಳು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಶತಾಯಗತಾಯ ಸೂಕ್ತವಾದ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋ ವಿಚಾರದಲ್ಲಿ ಇನ್ನೂ ಗೊಂದಲ ಬಗೆಹರದಂತೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಆ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ಹೆಸರು ಪ್ರಕಟ ಆಗಲಿಲ್ಲ. ಆದರೆ 2ನೇ ಪಟ್ಟಿಯಲ್ಲಿ ಹೆಸರು ಪ್ರಕಟಿಸ್ತಾರೆ. ಅಂದ್ರೆ ಈ ಬಿಜೆಪಿಯ ಬೆಳವಣಿಗೆ ನೋಡ್ಕೊಂಡೋದ್ರೆ ಬಿಜೆಪಿಯ ಟಿಕೆಟ್ ಘೋಷಣೆವರೆಗೂ ಕೂಡ ಕಾಂಗ್ರೆಸ್ ಕಾದು ನೋಡುವಂತ ತಂತ್ರಕ್ಕೆ ಮೊರೆ ಹೋಗುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಮಮತಾ, ಬ್ರೈಟ್, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.